ಸೊ ಹೀಗೆ ರಾಜ್ಯಸಭಾ ರಣರಂಗದಲ್ಲಿ ಕಾಂಗ್ರೆಸ್ ಏನ್ ಲೆಕ್ಕಾಚಾರ ಹಾಕೊಂಡಿತ್ತಲ್ಲ ಅದೇ ಪ್ರಕಾರವಾಗಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ತಾಸು ಅಧಿಕೃತವಾಗಿ ಫಲಿತಾಂಶ ಬರಬೇಕು. ಬಟ್ ಸದ್ಯದ ಲೆಕ್ಕಾಚಾರ ನೋಡ್ತಾ ಇದ್ದೀವಿ. ಇಷ್ಟೊತ್ತು DCM DK ಶಿವಕುಮಾರ್ ಮಾತನಾಡ್ತಾ ಇದ್ರು. ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ, ಎಷ್ಟೆಷ್ಟು ಮತಗಳು ಬಂದಿದೆ ಅನ್ನೋ ಕ್ಲಾರಿಟಿ ಕೂಡ ಅವ್ರಿಗಿದೆ. ಹಾಗಿದ್ರೆ ಕಾಂಗ್ರೆಸ್ನ ಈ ಸಕ್ಸಸ್ ಸೂತ್ರ ಏನು, ಯಾವ ರೀತಿ ಕಾಂಗ್ರೆಸ್ ಯಶಸ್ವಿ ಆಯಿತು ಆ ಬಗ್ಗೆ ನೋಡ್ತಾ ಹೋಗೋಣ. ಕಾರಣ ಒಂದು, ಬಿಜೆಪಿ ಮತ್ತೆ JDS 5ನೇ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಿದ್ದ ಹಾಗೇನೆ ಕಾಂಗ್ರೆಸ್ ಅಲರ್ಟ್ ಆಯಿತು. ಏನೋ ಲೆಕ್ಕಾಚಾರದಲ್ಲಿದ್ದಾರೆ, ಉಳಿದಿರುವಂತಹ ಮತಗಳನ್ನು ಕ್ರೋಢೀಕರಿಸಿ ಅದರ ಜೊತೆಗೆ ಒಂದು ವೇಳೆ ಕ್ರಾಸ್ ವೋಟಿಂಗ್ನ ಸಾಧ್ಯತೆ ಇದ್ರೆ ಪಕ್ಷೇತರ ಶಾಸಕರೇನಿದ್ದಾರೆ ಅವರು ಕೂಡ 5ನೇ ಅಭ್ಯರ್ಥಿಗೆ ಏನಾದರೂ ಬೆಂಬಲ ಕೊಟ್ಟರೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕ್ಲಾರಿಟಿ ಕಾಂಗ್ರೆಸ್ಗೆ ಸಿಕ್ಬಿಡ್ತು. ಹೀಗಾಗಿ 5ನೇ ಅಭ್ಯರ್ಥಿ ಘೋಷಣೆ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ತಕ್ಷಣಕ್ಕೆ ಅಲರ್ಟ್ ಆಗೋಯ್ತು. ಇನ್ನು ಎರಡನೇ ಕಾರಣ, ಮೊದಲಿಂದ CM DCM ಒಟ್ಟಿಗೆ ತಂತ್ರಗಾರಿಕೆಯನ್ನ ರೂಪಿಸಿದ್ರು. ಸೊ ಇಂಥ ಸಾಧ್ಯತೆಗಳನ್ನ ತಳ್ಳಿ ಹಾಕೋ ಆಗಿರಲಿಲ್ಲ. ಯಾಕಂದ್ರೆ ಬಿಜೆಪಿ ಹತ್ರ ಹೆಚ್ಚುವರಿ ಮತಗಳಿತ್ತು, JDS ಹತ್ರ 19 ಮತಗಳಿತ್ತು. ಇದನ್ನ ಒಟ್ಟುಗೂಡಿಸಿ ಇದಕ್ಕೆ ಇನ್ನೊಂದಷ್ಟು ಮತಗಳನ್ನ ಸೇರಿಸೋ ಪ್ರಯತ್ನ ಆಗಬಹುದು ಅಂತ. ಹೀಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಇಬ್ಬರು ಕೂಡ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಇದನ್ನ ಯಾವ ರೀತಿ ಕೌಂಟರ್ ಮಾಡಬೇಕು ಅನ್ನೋ ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗಿದ್ರು. ಮೂರನೇ ಕಾರಣ, ಬಿಜೆಪಿಯ ಆಂತರಿಕ ತಿಕ್ಕಾಟದ ಲಾಭವನ್ನ ಬಳಸ್ಕೊಂಡಿರೋದು. ಅಂದ್ರೆ SD ಸೋಮಶೇಖರ್ರ ವಿಚಾರ ಅಥವಾ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಪಕ್ಷದ ಒಳಗೆ ಅಸಮಾಧಾನ ಇದೆ. SD ಸೋಮಶೇಖರ್ರಿಗೆ ಬಿಜೆಪಿಯ ಜೊತೆಗೆ ಮುನಿಸಿದೆ. ಬಹಳ ದಿನಗಳಿಂದ ಅವರು ಕಾಂಗ್ರೆಸ್ ಜೊತೆಗೆ ಕಾಣಿಸ್ಕೊಳ್ತಿದ್ದಾರೆ. ಹಾಗಾಗಿ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಇವತ್ತು. ಅದರ ಅಡ್ವಾಂಟೇಜ್ ಅಗೈನ್ ಕಾಂಗ್ರೆಸ್ಗೆ ಆಗಿರೋದು. ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಇವತ್ತು ಮತದಾನ ಮಾಡಬೇಕಿತ್ತು, ಅಟ್ಲೀಸ್ಟ್ ಅಡ್ಡ ಮತದಾನ ಮಾಡ್ತಾರಾ ಅಂತಾದ್ರೂ ಒಂದು ನಿಗೂಢತೆ ಇತ್ತು ಅವ್ರ ನಡೆ ಬಗ್ಗೆ. ಬಟ್ ಅವರು ಮತದಾನಕ್ಕೆ ಹಾಜರಾಗಲೇ ಇಲ್ಲ. ಸೊ ಈ ಡಿಸ್ಪ್ಯೂಟ್ ಇತ್ತಲ್ಲ ಬಿಜೆಪಿ ಒಳಗೆ, ಅದು ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿ ಪರಿಣಮಿಸಿದೆ. ಇನ್ನು ನಾಲ್ಕನೇ ಕಾರಣ ನೋಡೋದಾದ್ರೆ, ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಕಾಂಗ್ರೆಸ್ನವರ ಆತ್ಮಸಾಕ್ಷಿಯ ಮತಗಳನ್ನ ಕೇಳಿದ್ರು ಬಿಜೆಪಿ ಮತ್ತೆ JDSನವರು. ಕ್ರಾಸ್ ವೋಟಿಂಗ್ ಆದ್ರೆ 5ನೇ ಅಭ್ಯರ್ಥಿ ಗೆಲ್ಲಬಹುದು ಅನ್ನೋ ಸಾಧ್ಯತೆ ಇತ್ತು. ಪ್ರಯತ್ನಗಳನ್ನು ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸೋದಕ್ಕೆ, ಆತ್ಮಸಾಕ್ಷಿಯ ಮತ ನಮಗ್ ಕೊಡಿ ಅಂತ ಕೇಳೋದಕ್ಕೆ. ಆದ್ರೆ ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲಾ ಶಾಸಕರನ್ನು ಹಿಡಿದಿಟ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ನ ಒಂದೇ ಒಂದು ಮತ ಕೂಡ ಪಕ್ಷದಿಂದ ಬಿಟ್ಟು ಹೊರಗಡೆಗೆ ಚದುರಿ ಹೋಗದ ಹಾಗೆ ನೋಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಆಲ್ಮೋಸ್ಟ್ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಅದು ಕೂಡ ಒಂದು ಪ್ರಮುಖ ಕಾರಣ. ಇನ್ನು 5ನೇ ಕಾರಣ ನೋಡೋದಾದ್ರೆ, 5ನೇ ಕಾರಣ, ಅಡ್ಡ ಮತದಾನಕ್ಕೆ ಅವಕಾಶ ನೀಡದ ಹಾಗೆ ಹಿಡಿದಿಟ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನಾನೀಗಾಗಲೇ ಅದನ್ನು ಹೇಳ್ತಾ ಇದ್ದೆ, ಕಾಂಗ್ರೆಸ್ನ ಕಡೆಯಿಂದ ಒಂದೇ ಒಂದು ಅಡ್ಡ ಮತದಾನ ಆಗಬಾರ್ದು ಅಂತ. ಈ ಸಲ ಹೊಸದಾಗಿ ಆರಿಸಿ ಬಂದಂಥ ಸಾಕಷ್ಟು ಶಾಸಕರಿದ್ರು. ಅದರ ಜೊತೆಗೆ ಅಂಥವ್ರನ್ನ ಸಂಪರ್ಕಿಸಿ ತಮ್ಮತ್ತ ಸೆಳೆಯೋ ಪ್ರಯತ್ನ ಕೂಡ ಆಗ್ತಾ ಇತ್ತು ಅನ್ನೋದು ಗೊತ್ತಿದ್ದ ಹಾಗೆ ಅದಾಗದ ಹಾಗೆ ಏನೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕು, ಬಿಜೆಪಿ JDS ನಾಯಕರ ಸಂಪರ್ಕಕ್ಕೆ ತಮ್ಮ ಶಾಸಕರು ಸಿಗದ ಹಾಗೆ, ಒಂದೇ ಒಂದು ಕ್ರಾಸ್ ವೋಟಿಂಗ್ ಕೂಡ ತಮ್ಮ ಶಾಸಕರ ಕಡೆಯಿಂದ ಆಗಬಾರ್ದು ಅನ್ನೋ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆ ತಗೊಳ್ಬೇಕಾಗಿತ್ತೋ ಅದೆಲ್ಲವನ್ನೂ ಕೂಡ ಯಶಸ್ವಿಯಾಗಿ ಮಾಡಿದ್ರು. 6ನೇ ಕಾರಣ, ಪಕ್ಷೇತರ ಶಾಸಕರ ವಿಶ್ವಾಸ ಗಳಿಸಿ ಮತದಾನವನ್ನ ಪಡೆದುಕೊಳ್ಳಲಾಯಿತು. ಸೊ ನಂಬರ್ ಗೇಮ್ ಅಂತ ಬಂದಾಗ ಪಕ್ಷೇತರರು ಕೂಡ ಇದ್ರು. ಅವರನ್ನ ಯಾರು ತಮ್ಮ ಕಡೆಗೆ ಸೆಳೆದುಕೊಳ್ತಾರೆ, ಅಲ್ಲೂ ಗೇಮ್ ಚೇಂಜ್ ಆಗಬಹುದಾದ ಸಾಧ್ಯತೆಗಳಿತ್ತು. ಅದನ್ನ ತಳ್ಳಿ ಹಾಕೋ ಆಗಿರಲಿಲ್ಲ. ಈ ನಂಬರ್ ಗೇಮ್ನಲ್ಲೂ ಕೂಡ ಕಾಂಗ್ರೆಸ್ ಯಶಸ್ವಿ ಆಯಿತು. ಹೇಗೆ? ಪಕ್ಷೇತರರನ್ನ ಯಶಸ್ವಿಯಾಗಿ ತಮ್ಮ ಕಡೆಗೆ ಸೆಳೆದುಕೊಳ್ಳೋದ್ರ ಮೂಲಕ. ಪಕ್ಷೇತರ ಶಾಸಕರ ಯಾರಿದ್ರು ಅವರ ಮತಗಳು ಕಾಂಗ್ರೆಸ್ಗೆ ಬರಬೇಕು, ಅದನ್ನ ಖಾತ್ರಿಪಡಿಸ್ಕೊಂಡ್ರು. ಅವ್ರ ಜೊತೆಗೆ ಮಾತುಕತೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮೈತ್ರಿ ಅಭ್ಯರ್ಥಿಗೆ ಆ ಮತಗಳು ಹೋಗದ ಹಾಗೆ, ಮತ ಚದುರದ ಹಾಗೆ ಮುಂಜಾಗ್ರತೆ ವಹಿಸಿದ್ದು ಕೂಡ. ಇನ್ನು 7ನೇ ಕಾರಣ, ಬಿಜೆಪಿ JDS ಮೈತ್ರಿಯಲ್ಲಿನ ಅಸಮಾಧಾನದ ಲಾಭ ಪಡೆದಿದ್ದು. ಈಗಷ್ಟೇ ಅದನ್ನ DKಶಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಕೂಡ. ಮೈತ್ರಿ ಸರಿನೋ ತಪ್ಪೋ ಅನ್ನೋದು ಈ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಅಸಮಾಧಾನ ಇದೆಯಾ ಇಲ್ವಾ ಅನ್ನೋದು. ಹಾಗೆ 8ನೇ ಕಾರಣ, ಶಾಮನೂರು ಸೇರಿ ಹಿರಿಯ ನಾಯಕರಿಂದ ಮತದಾನ ಮಾಡಿಸಿದ್ದು. ಯಾರೊಬ್ಬರನ್ನು ಬಿಟ್ಟಿಲ್ಲ, ಹಿರಿಯ ಸದಸ್ಯರಿಂದ ಹಿಡಿದು ಮೊದಲನೇ ಬಾರಿ ಆಯ್ಕೆಯಾದವರು ಯಾರೇ ಇದ್ರು ಕೂಡ ಪ್ರತಿಯೊಬ್ಬರ ಕಡೆಯಿಂದ ಕೂಡ ಮತದಾನ ಮಾಡಿಸಿದ್ರು. 9ನೇ ಕಾರಣ, ಖುದ್ದು DKಶಿ ಏಜೆಂಟ್ ರೀತಿ ಕುಳಿತು ಮತ ಪರಿಶೀಲನೆಯನ್ನ ಮಾಡಿದ್ರು. ಎಲ್ಲೂ ಒಂದೇ ಒಂದು ಲೂಪೋಲ್ ಆಗಬಾರ್ದು, ತಾವೇ ಮುನ್ನೆಲೆಯಲ್ಲಿ ನಿಂತು ಎಲ್ಲವೂ ನಮ್ಮ ಲೆಕ್ಕಾಚಾರದ ಪ್ರಕಾರ ಆಗಬೇಕು ಅಂತ ನೋಡ್ಕೊಂಡ್ರು. ಅವರೇ ಅಲ್ಲಿ ಖುದ್ದು ಕುಳಿತು ಎಲ್ಲವನ್ನು ಖಾತ್ರಿ ಮಾಡಿಕೊಂಡ್ರು. 10ನೇ ಕಾರಣ, ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರಾಶಸ್ತ್ಯದ ಮತಕ್ಕೆ ಹಾಕೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ರು. ನೋಡಿ, ಪ್ರಿಕಾಷನ್ಸ್ ಕೂಡ ತಗೊಂಡಿದ್ರು. ಅಂದ್ರೆ ಒಂದು ವೇಳೆ ಇಷ್ಟು ಪ್ಲಾನ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಏನ್ ಮಾಡಬೇಕು ಅನ್ನೋ ಲೆಕ್ಕಾಚಾರವೂ ಅವ್ರ ಬಳಿ ಇತ್ತು.
ಕಾರಣ 11 ಮೂವರು ಅಭ್ಯರ್ಥಿಗಳಿಗೂ ಕೂಡ ಶಾಸಕರನ್ನ ತಂಡಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಯಾವ ಶಾಸಕ ಯಾರಿಗೆ ಮತ ಹಾಕಬೇಕು, ಯಾರ ಮತ ಯಾರಿಗೆ, ಎಲ್ಲ ಪಕ್ಕ ಕ್ಯಾಲ್ಕುಲೇಟಿವ್ ಆಗಿ ಕಾಂಗ್ರೆಸ್ ಸಿದ್ಧಗೊಂಡು ಈ ಚುನಾವಣೆಯನ್ನ ಎದುರಿಸಿದ್ದು ಅವರ ಸಕ್ಸಸ್ಸಿಗೆ ಕಾರಣ ಆಯಿತು. ಇನ್ನು ಮತಗಳು ಅಸಿಂಧುವಾಗದಂತೆ ಅಣಕು ಮತದಾನ ಪ್ರಾತ್ಯಕ್ಷಿಕೆಯನ್ನ ಕೂಡ ಮಾಡಿದ್ರು. ನೋಡಿ ಎಷ್ಟು ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಅಪ್ಪಿತಪ್ಪಿ ಅವ್ರ ಅಭ್ಯರ್ಥಿಗೆ ಮತ ಹಾಕಿದ್ರು ಅದು ಅಸಿಂಧು ಆಗಬಾರ್ದಲ್ಲ, ಕೆಲವೊಂದು ಟೆಕ್ನಿಕಲ್ ರೀಸನ್ಸ್ಗೆ ಅಲ್ಲೂ ಕೂಡ ಒಂದು ಚಾನ್ಸ್ ಬಿಟ್ಕೊಟ್ಟಿಲ್ಲ. ಅದಕ್ಕೂ ಕೂಡ ಅವರು ಬೇಕಾದಂಥ ಸಿದ್ಧತೆಯನ್ನ ಮಾಡಿದ್ರು. 13 ಮತ್ತು ಕೊನೆ ಕಾರಣ, ಮತದಾನದ ವೇಳೆ ಯಾವ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋ ತರಬೇತಿಯನ್ನು ಕೂಡ ಕೊಡಲಾಗಿತ್ತು. ಒಂದು ಬೇರೆ ಯಾರು ಕೂಡ ಸಂಪರ್ಕಿಸದ ಹಾಗೆ, ಜೊತೆಗೆ ಟೆಕ್ನಿಕಲಿ ಕೂಡ ಏನು ತೊಂದರೆ ಆಗದ ಹಾಗೆ, ತಮ್ಮ ಪಕ್ಷದ ಶಾಸಕರ ಒಂದೇ ಒಂದು ಮತವೂ ಚದುರಿ ಹೋಗದ ಹಾಗೆ ಸಂಪೂರ್ಣ ಕ್ರಮ ವಹಿಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.